ನಾನು ಮಾಧವ್ ಕಿರಣ್ ಅವರನ್ನ ಸಿನಿಮಾ ವ್ಯಕ್ತಿಯಾಗಿ ಮಾತಾಡ್ಸಲ್ಲ, ಒಬ್ಬ ರಾಜಕಾರಣಿಯಾಗಿ ಮಾತಾಡ್ಸಲ್ಲ, ಒಬ್ಬ ಉದ್ಯಮಿಯಾಗಿ ಮಾತಾಡ್ಸಲ್ಲ. ಒಂದು ಕಂಪನಿ ಆಗಿದೆ, 1800 ಜನ ಕೆಲಸ ಮಾಡ್ತಿದ್ದಾರೆ. ನನಗೆ ಸಿನಿಮಾ ಎಷ್ಟು ಇನ್ಸ್ಪಿರೇಷನ್ ಅಂತಂದ್ರೆ ಒಂದೊಂದು ಹೆಜ್ಜೆನೂ ಕೂಡ ಸಿನಿಮಾದಲ್ಲಿ ನನಗೆ ಒಂದೊಂದು ಮಾರ್ಗದರ್ಶನ ಕೊಟ್ಟಿದೆ. ಪುನೀತ್ ರಾಜ್ಕುಮಾರ್ ಜೊತೆ ನಾನು ಮಾತಾಡಿದಾಗ ಅವ್ರ ಹತ್ರ ನಾನು ಯಾರೇ ಕೂಗಳಲ್ಲಿ ಇನ್ಸ್ಪೈರ್ ಆಗಿ ಸೂಪರ್ ಮಾರ್ಕೆಟ್ ಮಾಡ್ತಿರೋದು, ನನಗೆ ಪಾಸ್ಮಾರ್ಟ್ ಮಾಡ್ತಿರೋದು. ಡಿಮಾನಿಟೈಸೇಷನ್ ಟೈಮಲ್ಲಿ ತುಂಬಾ ಲಾಸ್ ಆಗುತ್ತೆ, ಇಲ್ಲಿ ತುಂಬಾ ಥ್ರೆಡ್ಸ್ಗಳು ಬರುತ್ತೆ, ನನಗೆ ಬಿಸ್ನೆಸ್ ಅಲ್ಲಿ ತುಂಬಾ ಥ್ರೆಡ್ಸ್ ಬರುತ್ತೆ. ಒಂದು ಸ್ವಲ್ಪ ದುಡ್ಡು ಉಳಿಸ್ಕೊಂಡಿರ್ತೀನಿ, ಲಾಸ್ ಆಗಿ ಬಂದಿರ್ತೀನಲ್ಲ, 8 ಕೋಟಿ ಕಳ್ಕೊಂಡಿರ್ತೀನಿ, ಒಂದು 60 ಲಕ್ಷ 70 ಲಕ್ಷ ಇರುತ್ತೆ. ಸೂಪರ್ ಮಾರ್ಕೆಟ್ ಮಾಡಿದಾಗ ಅದು ಕಳೆದೋಗುತ್ತೆ. ಭೀಮ್ ನವಾಸ್ ದಿನ ನನಗೆ ಇನ್ನೂ ನೆನಪಿದೆ, ನಂದೊಂದಷ್ಟು ಮಾಲ್ಗಳಿರುತ್ತೆ, ಮಾಲ್ನೆಲ್ಲನೂ ಎತ್ಕೊಂಡು ಹೋಗ್ಬಿಡ್ತಾರೆ. ನಾನು ರೆಸ್ಟೋರೆಂಟ್ ಮಾಡಿರ್ತೀನಿ, ಅದು ಶುರು ಮಾಡೋದಕ್ಕೆ ಬಿಡಲ್ಲ. PDO ಏನು ಮಾಡ್ತಾನೆ, ಆ MLA ಮಾತು ಕೇಳ್ಕೊಂಡು ಆ ಬೋರ್ಡ್ನ ಕಿತ್ತಾಕಿರ್ತಾನೆ, ಕಿತ್ತಾಕ್ಬಿಡ್ತಾನೆ. ಅದು ಸಿನಿಮಾ ಥರನೇ ಮಾಡಿರ್ತಾನೆ. ರಾಜಕೀಯ ಎಂಟ್ರಿ ಅವತ್ತು ನಾನು ಅನೌನ್ಸ್ ಮಾಡ್ತೀನಿ ಜೋರಾಗಿ, ಏನಂತ ನಾನು ರಾಜಕೀಯ ಬರ್ತೀನಿ, ಅವರೊಬ್ಬರೇ ಪ್ರೊಡ್ಯೂಸರ್. ನನಗೆ ಗೊತ್ತಿಲ್ಲ, ನಾನು ಅನ್ಕೊಂಡಿದ್ದು ನಾನು ಎಷ್ಟೇ ದುಡಿದ್ರು ಇಲ್ಲಿ ಪವರ್ ಇಲ್ಲ ಅಂತ ಹೇಳ್ತು ಅಂದ್ರೆ, ಅನ್ಎಜುಕೇಟೆಡ್ಸ್ ಪವರ್ ಅಲ್ಲಿ ಕೂತಿದ್ರೆ ಇದೇನಾಗುತ್ತೆ ಅಂತ ಹೇಳಿದ್ರೆ ಸಿಸ್ಟಮ್ ಹಾಳಾಗುತ್ತೆ. ವೋಟ್ ಹಾಕ್ತಾ ಇರೋರು ಎಷ್ಟು ಅಂತ ನೋಡಿದಾಗ 1,32,00,000 ಜನ ವೋಟ್ ಹಾಕಿರಲ್ಲ. ಅಂದ್ರೆ ವೋಟ್ ಹಾಕ್ತಿರೋರು ಮನಸ್ಸು ಮಾಡ್ತು ನಾವು ಸರ್ಕಾರನೇ ರಚಿಸಬಹುದು. ಡೆಫಿನೆಟ್ಲಿ. ಈಗ ನಾನು ಕೆಲಸ ಮಾಡ್ಬೇಕಾಗಿರೋದು ಯಾರಿಗೆ? ವೋಟ್ ಹಾಕೋರ್ಗಲ್ಲ, ವೋಟ್ ಹಾಕದೇ ಇರೋರಿಗೆ. ವೋಟ್ ಹಾಕ್ತಿರೋ ಕಾರಣ ಏನು? ಬದಲಾವಣೆ ಬಯಸ್ತಾ ಇದ್ದಾರೆ, ಎಂಪ್ಲಾಯ್ಮೆಂಟ್ ಬಯಸ್ತಾ ಇದ್ದಾರೆ, ಹಾಸ್ಪಿಟಲ್ ಬಯಸ್ತಾ ಇದ್ದಾರೆ, ಎಜುಕೇಶನ್ ಕರೆಕ್ಟಾಗಿ ಬಯಸ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಕೊಡೋಣ. ಈಗ ಈ ಸೂಪರ್ ಮಾರ್ಕೆಟ್ 850 ಸೂಪರ್ ಮಾರ್ಕೆಟ್ ಇಂದ ಒಂದು ದಿನಕ್ಕೆ 92 ಕೋಟಿ ರೂಪಾಯಿ ರೆವಿನ್ಯೂ ಬರೋ ಹಾಗೆ ಮಾಡ್ಕೊಡ್ತಾ ಇದ್ದೀನಿ ನಾನು. ಫೌಂಡೇಶನ್ ಕೆಲಸಗಳು. ಪೊಲಿಟಿಕಲ್ ಪಾರ್ಟಿ, ಈಗ ಪೊಲಿಟಿಕಲ್ ಪಾರ್ಟಿ ನಾನು ನ್ಯಾಷನಲ್ ಪಾರ್ಟಿ ಮಾಡ್ತೀನಿ. ನಮ್ಗಿನ್ನೂ ಸ್ವಾತಂತ್ರ್ಯ ಬಂದಿಲ್ಲ. ಬ್ರಿಟಿಷರು ನಮ್ಮ ಹತ್ರ ಒಂದು ಟ್ಯಾಕ್ಸ್ ತಗತ್ತಿದ್ರು, ಒಂದೇ ಒಂದು ಟ್ಯಾಕ್ಸ್. ಚಾವಟಿ ನೋಡಿದ್ದು, ನೀನ್ ಬೆಳೆದಂತ ಬೆಳೆಗೆ ಟ್ಯಾಕ್ಸ್, ನೀನ್ ಬೆಳಿತಿಲ್ಲ ಅಂದ್ರೆ ಟ್ಯಾಕ್ಸ್ ಇಲ್ಲ. ಇವತ್ತು ನೀನು ದುಡಿದಕ್ಕೂ ಟ್ಯಾಕ್ಸು, ವಾಚ್ ತಗ್ತೀನಿ ಅಂದ್ರೆ ಟ್ಯಾಕ್ಸು, ಬಟ್ಟೆ ತಗೊಳ್ತೀನಿ ಅಂದ್ರೆ ಟ್ಯಾಕ್ಸು. ಈಗ ಭೂಮಿ ಇಟ್ಕೊಂಡು ನಂದು ದುಬೈಲ್ ಆಫೀಸ್ ಇದೆ, ಸಿಂಗಾಪುರಲ್ಲಿ ಆಫೀಸ್ ಇದೆ, UK ನಲ್ಲಿ ನೆಕ್ಸ್ಟ್ ಮಂತ್ ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ ಏನಂತಂದ್ರೆ ಎಲ್ಲ ಕಡೆ ಆಫೀಸ್ಗೂ ಆ ದೇಶದವರಿಗೆ ನಮ್ಮ ದೇಶದಲ್ಲಿ ಬೆಳೆದು ಅಲ್ಲೂ ಕೊಟ್ಟು ಅವ್ರ ಕರೆನ್ಸಿ ನಮ್ಮ ದೇಶಕ್ಕೆ ತರ್ತೀನಿ. 2047ಕ್ಕೆ ನಂಬರ್ 1 ಎಕನಾಮಿ ಆಗಿರಬೇಕು ಅನ್ನೋದು ನನ್ನ ಗುರಿ ಸರ್. 1963 ಸಿಂಗಾಪುರ್ ಅನ್ನುವಂಥದ್ದು ಒಂದು ಸ್ಲಮ್. ನಂತರ ಒಬ್ಬ ಪೊಲಿಟಿಷಿಯನ್ ಬರ್ತಾನೆ, ಇಡೀ ಸಿಂಗಾಪುರ್ನ ನಂಬರ್ 1 ಎಕಾನಮಿ ಮಾಡ್ತಾನೆ. ಇವತ್ತು ನಾವು ಅದನ್ನೇ ಮಾಡ್ತಿದ್ದೀವಿ, ಅದಕ್ಕಿಂತ ದೊಡ್ಡ ಮಟ್ಟದ ಎಕಾನಮಿ ಮಾಡ್ತೀವಿ. $1 ಟ್ರಿಲಿಯನ್ ಅಂತೆಲ್ಲ ಹೇಳ್ತಾರಲ್ಲ, ಅದಲ್ಲ, ಅದಕ್ಕೂ ಮೇಲ್ಗಡೆ ಇನ್ನೊಂದು ನೇಮ್ ಕೊಡ್ಬೇಕು ಅವರು. ಅಷ್ಟು ನಮ್ಮ ಭಾರತದ ದುಡಿಬೋದು, ಅಷ್ಟು ರಿಸೋರ್ಸಸ್ ಇದೆ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ಇವತ್ತಿನ ಈ ಸಂದರ್ಶನ ನನಗೆ ಪರ್ಸ್ನಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲಿ ಸಿನಿಮಾನೂ ಇದೆ, ರಾಜಕಾರಣ ಇದೆ, ಜೊತೆಗೆ ಕರ್ನಾಟಕದ ಭವಿಷ್ಯವನ್ನು, ಭಾರತದ ಭವಿಷ್ಯವನ್ನು ಒಂದಷ್ಟು ಚೆನ್ನಾಗಿ ನೋಡೋಣ ಅನ್ನುವಂಥ ಒಂದು ಕಾಳಜಿಯ ಇಂಟರ್ವ್ಯೂ ಇದಾಗುತ್ತೆ. ನನ್ನ ಜೊತೆಗಿದ್ದಾರೆ ಮಾಧವ್ ಕಿರಣ್. ಥ್ಯಾಂಕ್ ಯು ಸೋ ಮಚ್ ಸರ್. ರವಿಚಂದ್ರನದು ಒಂದು ಸಿನಿಮಾ ಇದೆ, ಅಂದರೆ ಒಂದು ಲೈನ್ ಇದೆ, ತುಂಬ ಚೆನ್ನಾಗಿದೆ. ಬೆಳಕೇ ಇಲ್ಲದ ದಾರಿಯಲ್ಲಿ ನಾನು ನಡೆಯಬಲ್ಲೆ, ಕನಸೇ ಇಲ್ಲದ ದಾರಿಯಲ್ಲಿ ನಾನು ಹೇಗೆ ನಡೀಲಿ ಅಂತ ಒಂದು ಹಾಡು. ನೀವು ಸಿನಿಮಾಗೆ ಕನೆಕ್ಟ್ ಆಗಿರೋದ್ರಿಂದ ಈ ಲೈನನ್ನು ನೀವು ಹೇಗೆ ಡಿಫೈನ್ ಮಾಡ್ತೀರಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ? ನೋಡಿ, ನೀವು ಯಾವುದೇ ಸಾಧಕರು ನೋಡಿ, ನೀವು ರವಿಚಂದ್ರನ್ ಸರ್ ಅಂತ ಹೇಳಿದ್ರೆ ಈಸ್ ಆಲ್ಸೋ ಒಂದು ಸಾಧಕರವರು. ಅದೇ ಥರ ಅಬ್ದುಲ್ ಕಲಾಂ ನೋಡಿ, ಇಲಾನ್ ಮಾಸ್ಕ್ ನೋಡಿ, ಅಥವಾ ಜಾಕ್ಮಾ ನೋಡಿ, ಎಲ್ಲರೂ ಹೇಳೋದೇನಂತ ಅಂದರೆ ಕನಸು ಕಾಣಬೇಕು. ಕನಸು ಕಾಣದೆ ನಮಗೆ ಪಿಕ್ಚರೇ ಬರಲ್ಲ. ಒಂದು ಪುಸ್ತಕ ಇದೆ ಸರ್, ಆಲ್ ಟೈಮ್ ಫೇವ್ರೆಟ್ ಪುಸ್ತಕ, ಥಿಂಕ್ ಅಂಡ್ ಗ್ರೋ ರಿಚ್ ಅಂತ. ಸೂಪರ್. ವರ್ಕ್ ಅಂಡ್ ಗ್ರೋ ರಿಚ್ ಅಂತ ಬರ್ದಿಲ್ಲ ಅವನು, ಥಿಂಕ್ ಅಂಡ್ ಗ್ರೋ ರಿಚ್ ಅಂತ. ಸೂಪರ್. ಅಂದ್ರೆ ನಾವು ಕನಸು ಕಂಡ್ರೆ ಮಾತ್ರ ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕಾಣುವಂಥದ್ದು. ನನಗೆ ಸಿನಿಮಾ ಎಷ್ಟು ಇನ್ಸ್ಪಿರೇಷನ್ ಅಂತಂದ್ರೆ ಒಂದೊಂದು ಹೆಜ್ಜೆನೂ ಕೂಡ ಸಿನಿಮಾದಲ್ಲಿ ನನಗೆ ಒಂದೊಂದು ಮಾರ್ಗದರ್ಶನ ಕೊಟ್ಟಿದೆ. ಅಂದ್ರೆ ಶಿವಾಜಿ ಪಿಕ್ಚರ್ ನೋಡಿದಾಗ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು, ಬ್ಲ್ಯಾಕ್ ಮನಿ ಅಂತ ಹೇಳಿದ್ರು ಬದಲಾವಣೆ, ಯಾರೇ ಕೂಗಾಡಲಿ ಪಿಕ್ಚರ್ ಮಾಡಿದಾಗ ಸೂಪರ್ ಮಾರ್ಕೆಟ್ಸ್ ಮಾಡಬೇಕು ಅನ್ನುವಂಥದ್ದು. ಹಾಗೆ ನಮ್ಮ ಸರ್ಕಾರ ಪಿಕ್ಚರ್ ನೋಡಿದಾಗ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ನಾವು ಜನಕ್ಕೆ ಒಂದು ಬೇರೆ ಥರದ ಅವೇರ್ನೆಸ್ ಕೊಡಬೇಕು ರಾಜಕೀಯದಲ್ಲಿ. ಈ ಥರ ಸಿನಿಮಾ ನಮಗೆ ಅವಿನಾಭಾವ ಸಂಬಂಧ. ಅದು ಕನಸನ್ನು ಕಾಣಿಸುತ್ತೆ ಅಲ್ವಾ, ಆ ಕನಸನ್ನ ನಾವು ನೆನಪು ಮಾಡಕ್ ಹೋಗ್ತಾ ಇದೀವಿ. ಆಮೇಲೆ ಪ್ರೇಮ ಅಂದಾಗಲೇ ರವಿಚಂದ್ರನ್ ಅವ್ರು ಹೆಂಗೆ ಬರ್ತಾರೋ, ಪ್ರೇಮಂ ಪೂಜ್ಯಮ್ಮಾಗಿ ನೀವು ನಮ್ಗೆ ಕಾಣಿಸ್ತೀರಿ. ನಾವು ಸಿನಿಮಾ ತುಂಬ, ನಾನು ಅದನ್ನು ಸೆಲೆಬ್ರೇಟ್ ಮಾಡೋಂಥ ಸಿನಿಮಾ. ಬಟ್ ಮಾಧವ್ ಕಿರಣ್ ತುಂಬ ಹತ್ತಿರ ಆಗೋದಕ್ಕೆ ಕಾರಣ, ಜನಗಳಿಗೆ ಇಷ್ಟ ಆಗೋದಕ್ಕೆ ಕಾರಣ ಅ ಬಂಚ್ ಆಫ್ ನಾಲೆಡ್ಜ್. ಆ ನಾಲೆಜನ್ನು ಹೇಗೆ ಡೆಲಿವರಿ ಮಾಡ್ತಾರೆ, ಆ ಥರದ್ದು ತುಂಬ ಚೆನ್ನಾಗಿದೆ ಆ ವಿಷಯ. ಏನು ಇದಕ್ಕೊಂದು ಮೂಲ ಕಾರಣ ಏನು ಅಂತ, ನಾಲೆಡ್ಜ್ನ ಬಂಚು? ಇಲ್ಲ ಸರ್, ನಾನು ಅಷ್ಟು ನಾಲೆಡ್ಜ್ ಅಂತ ನಾನು ಅನ್ಕೊಳ್ಳಲ್ಲ. ಬಟ್ ನನಗೆ ಒಂದು ವಿಚಿತ್ರ, ಎಲ್ಲರಿಗೂ ಒಂದು ದಾರಿ ಆದರೆ ಎಡವಟ್ಟಿಗೆ ಒಂದು ದಾರಿ ಅಂತ ಹೇಳ್ತಾರೆ, ಗೊತ್ತಾ? ಹಾಗೆ ಇಲ್ಲ, ಎಡವಟ್ಟುಗಳೇ ತುಂಬ ಚೆನ್ನಾಗಿರೋ ಕೆಲಸ ಮಾಡಿ. ಹಾಗೆ ಎಲ್ಲರೂ ಒಂದು ದಾರಿಲಿ ಹೋಗ್ತಿದ್ರೆ ನನಗೆ ಆ ದಾರಿಲಿ ಹೋಗಕ್ಕೆ ಇಷ್ಟ ಇಲ್ಲ. ಇದು ಚಿಕ್ಕದ್ರಿಂದನೂ ಅಭ್ಯಾಸ. ನಮ್ಮ ಮನೇಲಿ ಕಂಪ್ಯೂಟರ್ ಕ್ಲಾಸಿಗೆ ಸೇರಿಸ್ತಾರೆ 97, 98ಅಲ್ಲಿ.
ಒಂದು ವಾರದಲ್ಲಿ ಕಲ್ತು ಬಿಡ್ತೀನಿ, ಮತ್ತೆ ಯಾಕೆ ಹೋಗ್ಬೇಕು ಕ್ಲಾಸ್ಗೆ, ಕಲ್ತಾಗೋಯ್ತಲ್ಲ ಅಂತ ಅನ್ನುವಂಥ ಮನೋಭಾವನೆ. ಓಕೆ ಓಕೆ. ಒಂದು ಕಂಪ್ನಿಗೆ ಹೋಗಿ ಸೇರ್ಕೊಡ್ತೀನಿ, ಟ್ಯಾಲಿ ಕಲ್ತು ಬಿಡ್ತೀನಿ, ಕಲ್ತಾಗೋಯ್ತಲ್ಲ ಇನ್ನೇನು ಎಕ್ಸ್ಪರ್ಟ್, ಸ್ಯಾಪ್ ಕಲ್ತು ಬಿಡ್ತೀನಿ. ಸೊ ಈ ತರ ಅಂದ್ರೆ ಒಂದು ವಿಚಾರ ಮಾಡಾದ್ಮೇಲೆ ಅದು ಕಲ್ತಾದ್ಮೇಲೆ ಮುಂದಕ್ಕೆ ಹೋಗೋಣ ಅನ್ನುವಂಥ ಮನೋಭಾವನೆ. ಅದೇನ್ ಮಾಡ್ತು ಅಂದ್ರೆ ನಮ್ಮ ಕೈನಲ್ಲಿ ಇಷ್ಟೊಂದು ಕಂಪ್ನಿ, ಈಗ 20 ಕಂಪ್ನಿ ಆಗಿದೆ, 1800 ಜನ ಕೆಲಸ ಮಾಡ್ತಿದ್ದಾರೆ. ಈಗ ಆಲ್ಮೋಸ್ಟ್ 66 ಸೂಪರ್ ಮಾರ್ಕೆಟ್ ರೆಡಿ ಆಗ್ತಾ ಇದೆ, 16 ಸೂಪರ್ ಮಾರ್ಕೆಟ್ ರನ್ನಿಂಗ್ ಅಲ್ಲಿ ಇದೆ. ಸೊ ಈ ತರ ಎಲ್ಲ ಯೋಜನೆಗಳು ಹೇಗ್ ಬಂತು ಅಂತಂದ್ರೆ, ನಾನು ನಿಸ್ವಾರ್ಥಿ ಆದಾಗ, ಅಂದ್ರೆ ನಾನು ಟ್ಯಾಲೆಂಟ್ ಅಂದ್ಕೊಳ್ಳೋದಕ್ಕಿಂತ ನನ್ಕಿನ್ನ ಟ್ಯಾಲೆಂಟ್ ಇರುವಂತ ವ್ಯಕ್ತಿ ಯಾರಿದ್ದಾರೆ ಅವ್ರು ನೋಡ್ಕೋಣ ಅಂತ ಹೇಳಿದಾಗ, ಆ ಟ್ಯಾಲೆಂಟ್ ವ್ಯಕ್ತಿಗಳ ಕೈನಲ್ಲಿ ನಾನು ಏನ್ ಮಾಡ್ಬೇಕು ಅಂತಿದ್ದೀನಿ ಅದನ್ನ ಅವ್ರಿಗೆ ಕೊಟ್ಟಾಗ ಅವರು ಬೆಳೆಸಿ ನಮ್ಮನ್ನ ಮೇಲಕ್ಕೆ ತರ್ತಾ ಇದ್ದಾರೆ ಅಷ್ಟೇ ಹೊರತು ನಾವೇನು ಮಾಡ್ತಾ ಇಲ್ಲ. ನಮ್ಮ ಸುತ್ತ ಇರೋರೇ ಮಾಡ್ತಾರೆ. ನೋಡಿ, ನಾನು ನಿಮ್ ಜೊತೆ ಮಾತಾಡ್ತಿದ್ದೀನಿ, ನಮ್ಮ ಸಂಸ್ಥೆನಲ್ಲಿ ಎಲ್ಲ ನಮಗೋಸ್ಕರ ಕೆಲಸ ಮಾಡ್ತಾರೆ. ನೈಸ್. ನಾನು ನಿಮ್ಮ ಇಂಟರ್ವ್ಯೂ ಮಾಡೋಕ್ಕಿಂತ ಮುಂಚೆ ನಾನು ಡಿಸ್ಕಸ್ ಮಾಡ್ತೀನಿ ನಮ್ಮ ಟೀಮಲ್ಲಿ. ನಾನು ಮಾಧವ್ ಕಿರಣ್ ಅವರನ್ನು ಸಿನಿಮಾ ವ್ಯಕ್ತಿಯಾಗಿ ಮಾತಾಡ್ಸಲ್ಲ, ಒಬ್ಬ ರಾಜಕಾರಣಿಯಾಗಿ ಮಾತಾಡ್ಸಲ್ಲ, ಒಬ್ಬ ಉದ್ಯಮಿಯಾಗಿ ಮಾತಾಡ್ಸಲ್ಲ, ಅಥವಾ ಗುರು ನಮ್ಮ ದೇಶ ಹಿಂಗಿರ್ಬೇಕು ಗುರು ಅನ್ನೋಂತಹ ಒಂದು ಸ್ವಚ್ಛಂದ ಕನಸು ಕಾಣುವಂಥ ಒಬ್ಬ ವ್ಯಕ್ತಿಯನ್ನಾಗಿ ಮಾತಾಡ್ಸಲ್ಲ ಅಂತ ಕೇಳಿದೆ. ಈಗ ನೀವು ಟೇಕ್ ಅ ಕಾಲ್, ನಾನು ಏನಂತ ಮಾತಾಡ್ಸಲ್ಲ. ಇಲ್ಲ, ಈಗ ಪ್ರಸ್ತುತ ಸಿಚುವೇಶನ್ಗೆ ನಾವು ದೇಶದಿಂದನೇ ಬಂದ್ಬಿಡೋಣ. ಸೊ ನಮ್ಮ ಹೆಸರೇ ನಾವು ಅದನ್ನ ಇಟ್ಟಿದೀವಿ, ಮ್ಯಾಕಿ ಪಾಲಿಸೀಸ್ ಅಂತ ಇಟ್ಟಿದೀವಿ. ಸೊ ಇನ್ಫೋಸಿಸ್ ತರ ಪಾಲಿಸೀಸ್ ಅಂತ, ಇನ್ಫಾರ್ಮೇಶನ್ ಸಿಸ್ಟಮ್ ಅಂತಾರೆ, ನಾವು ಪೊಲಿಟಿಕಲ್ ಸಿಸ್ಟಮ್ ಅಂತ ಅನ್ಕೊಂಡಿದೀವಿ. ಮ್ಯಾಕಿ ಅಂದ್ರೆ ಏನಂದ್ರೆ ಮ್ಯಾನಿಫೆಸ್ಟೋ ಫಾರ್ ಎ ಕ್ಲಿಯರ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಅಂತ. ಸೊ ಎಲ್ಲರೂ ಅಕ್ಷರದಲ್ಲಿ ಇಡ್ತಿದ್ರು, ಬಿಜೆಪಿ, JDS ಅಥವಾ ಕಾಂಗ್ರೆಸ್ ಈ ತರ ಅಕ್ಷರಗಳಿತ್ತು, AAP ಅಂತ. ನಾವು ಅದನ್ನ ಒಂದು ಟ್ರೆಂಡ್ ಚೇಂಜ್ ಮಾಡಿ 2 ಪದಗಳು ಇಡೋಣ, ಮ್ಯಾಕಿ ಪಾಲಿಸೀಸ್ ಅಂತ ಅನ್ನುವಂಥದ್ದನ್ನ ನಾವು ಇದಕ್ಕೆ ತಂದಿದ್ದೀವಿ. ಅಲ್ಲ, ನೀವು ಈ ಮ್ಯಾಕಿ ಪಾಲಿಸಿ ಹಿಂದೆ ಬಿದ್ದಿದ್ದು ಯಾಕೆ ಅಂತ, ಅಜೆಂಡಾ ಏನು ಅಂತ? ಅದು ಸುಮಾರು ಕಡೆ ಹೇಳಿದ್ದೀನಿ, ಬಟ್ ಇಲ್ಲೂ ನಾನು ಹೇಳ್ತಾ ಹೋಗ್ತೀನಿ. ಆಕ್ಚುಲಿ ನನಗೆ ರಾಜಕೀಯ ಬಗ್ಗೆ ನನಗೆ 1% ನಾಲೆಡ್ಜ್ ಇಲ್ಲ. ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಬಟ್ ನಾನೊಬ್ಬ ಡ್ರೀಮರ್. ನೀವು ಹೇಳಿದಾಗೆ ಕನಸಿಂದ ಶುರು ಮಾಡಿರೋದ್ರಿಂದ ಒಬ್ಬ ಡ್ರೀಮರ್. ನಾನು 6ನೇ ಕ್ಲಾಸಲ್ಲೇನೆ ನಮ್ಮ ಸ್ಕೂಲಲ್ಲಿ ಕೇಳ್ತಿದ್ರಲ್ಲ, ನೀನು ದೊಡ್ಡವನಾದ್ಮೇಲೆ ಏನಾಯ್ತಿ ಅಂದ್ರೆ, ನಾನು ಪ್ರಪಂಚದ ನಂಬರ್ 1 ಶ್ರೀಮಂತ ಆಯ್ತೀನಿ ಅಂತ ಅವಾಗಲೇ ಹೇಳ್ತಾ ಇದ್ದೆ. ನಾನು ಡಾಕ್ಟರ್ ಇಂಜಿನಿಯರ್ ಹೇಳ್ತಾರೆ. ಸೊ ಅಲ್ಲಿಂದ ನಮ್ಮ ಕೆರಿಯರ್ ಸ್ಟಾರ್ಟ್ ಆಗಿದ್ದು. ಬಟ್ 2006 ನನಗೆ 2016 ಡಿಮಾನಿಟೈಸೇಷನ್ ಟೈಮಲ್ಲಿ ತುಂಬಾ ಲಾಸ್ ಆಗುತ್ತೆ. ಇಲ್ಲಿ ತುಂಬಾ ಥ್ರೆಟ್ಸ್ಗಳು ಬರುತ್ತೆ ನನಗೆ, ಬಿಸ್ನೆಸ್ ಅಲ್ಲಿ ತುಂಬಾ ಥ್ರೆಟ್ಸ್ ಬರುತ್ತೆ. ಆ ಥ್ರೆಟ್ಸ್ ಬಂದಾಗ ನಾನು ಊರಿಗೆ ವಾಪಸ್ ಹೋಗ್ತೀನಿ. ನಮ್ಮ ಊರು ಬಂದು ಮಂಡ್ಯದ ಹತ್ರ ಮಳವಳ್ಳಿ ಅಂತ. ಸೊ ಮಳವಳ್ಳಿಗೆ ವಾಪಸ್ ಹೋಗ್ತೀನಿ. ನಾನು ವಾಪಸ್ ಹೋದಾಗ 10 ವರ್ಷ ಆಗಿರುತ್ತೆ ನಾನು ಹೋಗಿ. ಅಲ್ಲಿ ನೋಡ್ತೀನಿ, ಹಾಸ್ಪಿಟಲ್ ನೋಡ್ತೀನಿ, ಸುಮ್ಮನೆ ಕ್ಯಾಶುವಲ್ ಆಗಿ. ನನಗೆ ಮನೇಲಿ ಬಿಸ್ನೆಸ್ ಮಾಡಿ 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 ಅಭ್ಯಾಸ. ನಮ್ಗೆ 6 ಗಂಟೆಗೆ ಎದ್ದು ಸೈಟ್ಗೆ ಹೋಗೋದು, ಕನ್ಸ್ಟ್ರಕ್ಷನ್ ಆ ಪ್ರೊಸೆಸ್ನ ನಿಲ್ಸೋಕ್ಕಾಗಲ್ವಲ್ಲ. ಎದ್ದು ರೆಡಿಯಾಗಿ ಕಾರ್ ತಗೊಂಡು ಹಾಸ್ಪಿಟಲ್ಗೆ ಹೋಗ್ತೀನಿ. ಹಾಸ್ಪಿಟಲ್ ನೋಡ್ತೀನಿ, ಚಾವಣಿ ಬೆಳಿತಾ ಇರುತ್ತೆ, ಕ್ಯಾಂಡಿ ಕ್ರಶ್ ಆಡ್ತಾ ಇರ್ತಾರೆ, ರಕ್ತ ಕೊಟ್ಟಿರೋದು ಗೌರ್ಮೆಂಟ್ ಹಾಸ್ಪಿಟಲ್. ಸಿನಿಮಾ ಸ್ಟೈಲ್ ಆಗ್ಬಿಡುತ್ತೆ ನನಗೆ. ಇದನ್ನೆಲ್ಲ ನೋಡಿದಾಗ ನಾನು ಅಪೋಸ್ ಮಾಡ್ತೀನಿ. ಅಲ್ಲಿ ಲೋಕಲ್ MLA ನನಗೆ ಥ್ರೆಟ್ ಮಾಡ್ತಾರೆ, ಒಂದು ಅವಾಜ್ಗಳೆಲ್ಲ ಬರುತ್ತೆ. ಇದೆಲ್ಲ ಬಂದಾಗ ನನಗನ್ಸುತ್ತೆ, ಸರ್ ಈ ಥರ ಎಲ್ಲ ಮಾಡ್ಬೋದಲ್ಲ ಸರ್, ನಾವು ಬೆಂಗಳೂರಲ್ಲಿ ಎಷ್ಟು ಜನಕ್ಕೆ ಕೆಲಸ ಕೊಡ್ತಿದ್ದೀವಿ, ಹಳ್ಳಿಲಿ ಯಾಕೆ ಕೆಲಸ ಇಲ್ಲ ಅಂತ ಕೂತಿದ್ದಾರೆ, ಇಲ್ಲಾಕೆ ಫ್ಯಾಕ್ಟ್ರಿ ಇಲ್ಲ, ಇಲ್ಲಾಕೆ ಇಂಡಸ್ಟ್ರೀಸ್ ಇಲ್ಲ, ಜಾಗ ಇದೆ, ಇಷ್ಟು ಜಾಗ ಇದೆ, ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದಲ್ಲ, ಅದನ್ನೆಲ್ಲ ನಾವು ಮಾಡ್ಕೋತೀವಿ ಅಂತ ಹೇಳ್ತಾರೆ. ಸರಿ ಅಂತ ನಾನು ಸ್ವಲ್ಪ ದಿನ ನೋಡ್ತೀನಿ, ಏನು ಪ್ರಯೋಜನ ಆಗಲ್ಲ. ಈಗ ನಾನು ಒಂದಷ್ಟು ಸೇವೆ ಮಾಡೋಕೆ ಶುರು ಮಾಡ್ತೀನಿ. ನಾನೇನೇನೆ ಈಗ ಬಸ್ಸಲ್ಲಿ ಬಂದಿರ್ತಾರೆ, ಈಗ ಬೆಂಗಳೂರಿಂದ ಕೊಳ್ಳೇಗಾಲಕ್ಕೆ ಹೋಗ್ಬೇಕಾದ್ರೆ ಮಳವಳ್ಳಿ ಹತ್ರ ಬಂದು ನಿಲ್ಲಿಸ್ತಾರೆ. ಮಳವಳ್ಳಿ ನಾನ್ ಸ್ಟಾಪ್, ಅದು ಅಲ್ಲೊಂದೇ ಸ್ಟಾಪ್ ಕೊಡೋದು. ಸೊ ಅಲ್ಲಿ ಅವ್ರು ಹೋಟೆಲಲ್ಲಿ ಊಟ ಮಾಡೋಕ್ಕಾಗಲ್ಲ, 3 ಅವರ್ ಜರ್ನಿ ಮಾಡ್ತಾರೆ. ಸೊ ನಾವು ಒಂದು ಕೆಲಸ ಶುರು ಮಾಡೋಣ, ಒಂದು ಟೇಬಲ್ ಹಾಕೊಂಡು ಊಟ ಸಪ್ಲೈ ಮಾಡೋದು ಅಂತ. ಸ್ವಿಗ್ಗಿ ಝೊಮ್ಯಾಟೊ ಇರಲೇ ಇಲ್ಲ ಆಗ. ಓಕೆ, ಆ ಥರ ಡೆಲಿವರಿ ಕೊಡೋಣ ಅನ್ನುವಂಥದ್ದು. ಆಮೇಲೆ ಮಿಕ್ಕಂತ ಊಟನ ತಗೊಂಡೋಗಿ ಹಾಸ್ಪಿಟಲ್ಗೆ ಹಂಚೋಣ. ಅಂದ್ರೆ ಸೇವೆ ಮಾಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಜೊತೆ ನಾನು ಮಾತಾಡಿದಾಗ ಅವ್ರ ಹತ್ರ ನಾವು ಯಾರ್ಯಾಕುಗಳಲ್ಲಿ ಇನ್ಸ್ಪೈರ್ ಆಗಿ ಸೂಪರ್ ಮಾರ್ಕೆಟ್ ಮಾಡ್ತಿರೋದು, ನಾನೀಗ ಪಾಸ್ ಮಾಡ್ತಿರೋದು. ಅವಾಗ ಇನ್ನೂ ಸ್ವಿಗ್ಗಿ ಝೊಮ್ಯಾಟೊ ಇರಲೇ ಇಲ್ಲ, ಅವಾಗಲೇ ಆ ಕಾನ್ಸೆಪ್ಟ್ ಮಾಡಿದ್ರು ಅವರು. ಸೊ ಈ ಥರದ್ದು ನಾನು ಯಾಕೆ ಮಾಡಬಾರ್ದು ಅಂತ ಪುನೀತ್ ಸರ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ದು. ಅವ್ರ ಹೆಸರನ್ನೇ ನಾನು ಇಡಬೇಕು ಅಂತ ಪರಮಾತ್ಮ ಫೌಂಡೇಶನ್ ಅಂತ ನಾನು ಈಗಲಿಟ್ಟಿರೋದು ಅಷ್ಟೇ. ಮ್ಯಾಕಿಸ್ ಪರಮಾತ್ಮ ಫೌಂಡೇಶನ್ ಅಂತ ಇಟ್ಟಿದ್ದೀವಿ ನಾವು. ಆ ಫೌಂಡೇಶನ್ ಮುಖಾಂತರ ಸೇವೆ ಮಾಡೋಣ ಅನ್ನುವಂಥದ್ದು ಮಾಡ್ತಿರ್ತೀವಿ. ಆಗ ಆ ಲೋಕಲ್ MLA ಅವರೆಲ್ಲ ಏನು ಮಾಡ್ತಾರೆ, ಸಿಟ್ಟಿಂಗ್ MLA ಎಲ್ಲ ನಮಗೆ ಸ್ವಲ್ಪ ಬೇರೆ ಬೇರೆ ಥರ ಮಾತಾಡ್ತಾರೆ. ದೆನ್ ನಾನು ಅನಿವಾರ್ಯವಾಗಿ ಊರು ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಅಂದರೆ ನಮ್ಮ ಮನೆಯಲ್ಲಿ ಒಂದು ಚಾಲೆಂಜ್ ಬರುತ್ತೆ. ಏನಂತಂದರೆ, ಇವನು ಲಾಸ್ ಆಗಿದ್ದಾನೆ ಅಂತಲೇ ಊರಿಗೆ ಬಂದಿದ್ದಾನೆ. ನಮ್ಮ ಬ್ರದರ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ, ಇನ್ನೊಬ್ರು ಬ್ಯಾಂಕಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಇವ್ನಿಗೆ ಯಾಕೆ ಬೇಕು, ಅಲ್ಲೇ ಲಾಸ್ ಆಗಿ ಬಂದಿದ್ದಾನೆ, ಮಕ್ಳಿಗೆಲ್ಲ ಸಮಸ್ಯೆ ಆಗ್ತಾ ಇದೆ, ಇಲ್ಲಿ ಬಂದು ಊರಿನ ಉಸಾಬರಿ ಇವ್ರಿಗೆ ಹಾಕ್ಬೇಕು, ಒಂದು ಅವನಿರ್ಬೇಕು ಇಲ್ಲ ನಾನಿರ್ಬೇಕು ಅಂತಾರೆ. ನಾನೇನಂದ್ರೆ ಸರಿ ನೀನೇ ಇರಲ್ಲ, ಇದು ಕೂಡ ಸಿನಿಮಾ ಸ್ಟೈಲೇ, ನೀನೇ ಇರಪ್ಪ ಮನೆಯಲ್ಲಿ ಅಂತ. ನಂತರ XUV 500 ಕಾರ್ ಇತ್ತು, ಎಲ್ಲ ಬಟ್ಟೆಗಳನ್ನ ಹಿಂದ್ಗಡೆಗೆ ಹಾಕೊಳ್ತೀನಿ, ನಮ್ಮ ಊರಿಂದ ಸ್ಟಾರ್ಟ್ ಮಾಡ್ತೀನಿ.